ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಯಾವ ಸಿನಿಮಾ ರಿವ್ಯೂ ಅಂತಂದ್ರೆ ಆಲ್ರೆಡಿ ತಮ್ನೇಲ್ ನೋಡಿ ನಿಮಗೆ ಗೊತ್ತಾಗಿರುತ್ತೆ. ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡ್ದೇನೆ ಸಿನಿಮಾ ಒಳಗೆ ಹೋಗೋಣ ಬನ್ನಿ. ಮದರ್ ಪ್ರಾಮಿಸ್, ರಿಟರ್ನ್ ಅಂಡ್ ಡೈರೆಕ್ಟೆಡ್ ಬೈ ಪೂರ್ಣಚಂದ್ರ ಮೈಸೂರು, ಪ್ರೊಡ್ಯೂಸ್ ಬೈ ಡಾಲಿ ಧನಂಜಯ್. ಅವರು ಆಕ್ಟ್ ಮಾಡಿದ್ದಾರೆ ಕೂಡ. ಸಿನಿಮಾದ ಪಾಸಿಟಿವ್ ವಿಷಯಗಳಿಗೆ ಬರೋದಾದ್ರೆ, ಈ ರೀತಿ ಒಂದು ಸಿನಿಮಾನು ಕೂಡ ನಾವು ಪ್ರೊಡ್ಯೂಸ್ ಮಾಡ್ಬೋದು ಅಂತ ಯೋಚನೆ ಮಾಡಿ ಡಾಲಿ ಅವರು ದುಡ್ಡು ಹಾಕಿದಾರಲ್ಲ, ಅದೇ ಒಂದು ದೊಡ್ಡ ಪಾಸಿಟಿವ್ ವಿಷಯ. ಯಾಕಂದ್ರೆ ಈ ರೀತಿ ಎಕ್ಸ್ಪೆರಿಮೆಂಟಲ್ ಮೂವಿಗಳಿಗೆ ದುಡ್ಡು ಹಾಕೋದು ತುಂಬಾನೇ ಕಷ್ಟ. ಬಟ್ ಡಾಲಿ ಅವರು ಆ ಅಟೆಂಪ್ಟ್ ಮಾಡಿದ್ದಾರೆ. ಈ ವಿಚಾರವಾಗಿ ಅವ್ರಿಗೆ ಅಪ್ರಿಸಿಯೇಷನ್ ಸಿಗಬೇಕು. ಇನ್ನ ಇಂತಹ ಸಿನಿಮಾವನ್ನ ಡೈರೆಕ್ಷನ್ ಮಾಡೋದಕ್ಕೆ, ಅದು ಡೆಬ್ಯೂ ಮಾಡೋದಕ್ಕೆ ಅಂತ ಯೋಚನೆ ಮಾಡಿರುವಂತ ಪೂರ್ಣಚಂದ್ರ ಅವ್ರಿಗೂ ಅಪ್ರಿಸಿಯೇಟ್ ಮಾಡಲೇಬೇಕು. ಈ ಜಾನರ್ ಸಿನಿಮಾಗಳು ಕನ್ನಡದಲ್ಲಿ ತುಂಬಾನೇ ಕಮ್ಮಿ. ಸೊ ಇದನ್ನ ನಂಬಿ ದುಡ್ಡು ಹಾಕಿದಂತ ಡಾಲಿ ಅವ್ರಿಗೆ ಅಂಡ್ ಈ ರೀತಿ ಯೋಚನೆ ಮಾಡಿದಂತ ಪೂರ್ಣಚಂದ್ರ ಅವ್ರಿಗೆ ಅಪ್ರಿಸಿಯೇಟ್ ಮಾಡಬೇಕಾಗತ್ತೆ. ಬಟ್ ಸಿನಿಮಾ ನಾವು ಯೋಚನೆ ಮಾಡ್ದಂಗೆ ಇದೆಯಾ? ಖಂಡಿತವಾಗ್ಲೂ ಇಲ್ಲ. ಪ್ರೊಡಕ್ಷನ್ ಡಿಸೈನ್ ಎಸ್ ಚೆನ್ನಾಗಿದೆ. ಸಿನಿಮಾದಲ್ಲಿ ಅಲ್ಲಲ್ಲಿ ಖುಷಿನ ತರಿಸ್ಬೇಕಾಗತ್ತೆ ಅಂಡ್ ಅಲ್ಲಲ್ಲಿ ಸ್ವಲ್ಪ ಎಮೋಷನ್ನ ತರಬೇಕಾಗುತ್ತೆ. ಬಟ್ ಈ ಸಿನಿಮಾದಲ್ಲಿ ಕ್ರಿಂಜ್ನೇ ಓವರ್ ಆಗಿ ಕ್ಯಾರಿ ಮಾಡ್ತಾ ಹೋಗಿದ್ದಾರೆ. ಇವರು ಯಾವ ರೀತಿ ಅಟೆಂಪ್ಟ್ ಮಾಡೋಕೆ ಅಂತ ಹೋಗಿದ್ದಾರೆ ಅಂತಂದ್ರೆ, ಆವೇಶಂ, ಅದಿರಡಿ, ತಲ್ಲುಮಾಲ ಮತ್ತು ನಮ್ಮ ಕನ್ನಡದಲ್ಲಿ ಬಂದಂತಹ ಸೂಫ್ರಂಸು, ಈ ರೀತಿ ಸಿನಿಮಾನ ಮಾಡೋದಕ್ಕೆ ಅಂತ ಹೋಗಿದ್ದಾರೆ. ಬಟ್ ಕಂಪ್ಲೀಟ್ಲಿ ಫೇಲ್ ಆಗಿದ್ದಾರೆ. ನೀವು ಆವೇಶಂ ಸಿನಿಮಾನ ನೋಡಿದ್ರೆ ಅದರಲ್ಲಿ ಪರ್ಟಿಕ್ಯುಲರ್ ಆಗಿ ರಂಗ ಅನ್ನೋ ಕ್ಯಾರೆಕ್ಟರ್ ಕ್ರಿಂಜ್ ಆಗಿ ಬಿಹೇವ್ ಮಾಡ್ತಾ ಹೋಗುತ್ತೆ. ಇನ್ ಮಿಕ್ಕಿದೆಲ್ಲ ಪಾತ್ರಗಳು ಸ್ವಲ್ಪ ಸೀರಿಯಸ್ ಆಗಿ ಇರುತ್ತೆ. ಅದೇ ರೀತಿ ತಲ್ಲುಮಾಲ ಕೂಡ, ಅಲ್ಲಿ ಸೀರಿಯಸ್ ಆಗಿರುವಂತ ಕ್ಯಾರೆಕ್ಟರ್ಸ್ಗಳು ಇಲ್ಲದೆ ಹೋದ್ರೂ ಸಿಚುವೇಶನ್ ತುಂಬಾನೇ ಸೀರಿಯಸ್ ಆಗ್ತಾ ಹೋಗ್ತಾ ಇರುತ್ತೆ. ಅದಿರಡಿ ಸಿನಿಮಾದಲ್ಲಿ ಸಿಚುವೇಶನ್ ತುಂಬಾನೇ ಸೀರಿಯಸ್ ಆಗ್ತಾ ಹೋಗ್ತಾ ಇರುತ್ತೆ. ಬಟ್ ಅಲ್ಲಿದ್ದಂತ ಒಂದು ಪ್ರೊಟಾಗನಿಸ್ಟ್ ಪಾತ್ರ ಕ್ರಿಂಜ್ ಆಗಿ ಬಿಹೇವ್ ಮಾಡ್ತಾ ಇರುತ್ತೆ. ಇವೆಲ್ಲ ಸಿನಿಮಾದಲ್ಲೂ ಒಂದು ಎಮೋಷನ್ ಕ್ಯಾರಿ ಆಗ್ತಾ ಹೋಗ್ತಾ ಇರುತ್ತೆ. ಇನ್ನು ನಮ್ಮ ಕನ್ನಡದಲ್ಲಿ ಬಂದಂತಹ ಸೂಫ್ರಂಸೋ ಕೂಡ ಸಿಚುವೇಶನ್ ಕಾಮಿಡಿ ಆಗಿದ್ರು, ಪಾತ್ರಗಳು ಕ್ರಿಂಜ್ ಆಗಿದ್ರು ನಾವು ಅದಕ್ಕೆ ಕನೆಕ್ಟ್ ಆಗ್ತಾ ಹೋಗ್ತೀವಿ. ಅಂಡ್ ಲಾಸ್ಟ್ ನಲ್ಲಿ ಬಂದಂತಹ ಆ ಎಮೋಷನಲ್ ಡ್ರಾಮಾ ಕಂಪ್ಲೀಟ್ ಆಗಿ ಸಿನಿಮಾಗೆ ಒಂದು ಪೇ ಆಫ್ ನ ಕೊಡುತ್ತೆ. ಬಟ್ ಇಲ್ಲಿ ಅದ್ಯಾವುದೂ ಆಗಿಲ್ಲ. ರೈಟಿಂಗ್ ಕಂಪ್ಲೀಟ್ಲಿ ಫೇಲ್ ಆಗಿದೆ. ಎಕ್ಸಿಕ್ಯೂಷನ್ ನಲ್ಲಿ ತುಂಬಾನೇ ಎಡಬಿದ್ದಾರೆ. ಡಾಲಿನ ಇಷ್ಟಪಡುವಂತ ಎಷ್ಟೋ ಫ್ಯಾನ್ಸ್ಗಳು ಕೂಡ ಅವ್ರನ್ನ ನೋಡ್ಬೇಕು, ಖುಷಿ ಪಡಬೇಕು ಅಂತ ಬಂದ್ರು ಡಿಸಪಾಯಿಂಟ್ ಆಗಿ ಹೋಗ್ತಾರೆ. ಯಾಕಂದ್ರೆ ಡಾಲಿ ಅವರು ಇಡೀ ಸಿನಿಮಾದಲ್ಲಿ ಒಂದೇ ರೀತಿ ಕಾಣಿಸ್ತಾರೆ. ಸಿನಿಮಾ ಪೂರ್ತಿ ಒಂದೇ ಎಕ್ಸ್ಪ್ರೆಷನ್ ಕ್ಯಾರಿ ಆಗಿದೆ. ರೋಸಿ, ದೊನ್ನೆ ಬಿರಿಯಾನಿ, ಕಲಾವಿದ, ಬ್ಯಾಂಡೆಡ್, ಹೆಲ್ಮೆಟ್ ಇವೆಲ್ಲವೂ ಕ್ರಿಂಜ್ ಆಗ್ತಾ ಹೋಗ್ತಾನೆ ಇರುತ್ತೆ. ಸಿನಿಮಾದ ಫಸ್ಟ್ ಶಾಟೇ ಗ್ರಿಪ್ಪಿಂಗ್ ಆಗಿಲ್ಲ. ಪೂರ್ಣಚಂದ್ರ ಅವರ ಪಾತ್ರ ಬರುತ್ತೆ, 2-3 ಸೀನ್ ಕ್ರಿಕೆಟ್ ಆಡುತ್ತೆ. ಅವ್ರು ಅದೇನ್ ತಲೆಯಲ್ಲಿ ಇಟ್ಕೊಂಡು ಬರ್ದಿದ್ರು ನನಗಂತೂ ಗೊತ್ತಿಲ್ಲ. ಒಟ್ನಲ್ಲಿ ಸಿನಿಮಾ ಶುರುವಿನಿಂದಲೂ ಆಡಿಯನ್ಸ್ ಪೇಷನ್ಸ್ ನ ಟೆಸ್ಟ್ ಮಾಡ್ತಾನೆ ಹೋಗುತ್ತೆ. ಇನ್ನು ಡಾಲಿ ಧನಂಜಯ್ ಅವರು ಈ ಸಿನಿಮಾ ಬಗ್ಗೆ ನೆಗೆಟಿವ್ ಆಗಿ ಸುಮ್ಮನೆ ಪಬ್ಲಿಸೈಸ್ ಮಾಡ್ತಾ ಇದ್ದಾರೆ. ಕ್ರಿಟಿಕ್ಸ್ ಅವರು ಪ್ರಾಪರ್ ಆಗಿ ಕ್ರಿಟಿಕ್ಸ್ ಮಾಡ್ತಾ ಇಲ್ಲ, ರಿವ್ಯೂಸ್ ನ ಪ್ರಾಪರ್ ಆಗಿ ಕೊಡ್ತಾ ಇಲ್ಲ. ನಮ್ಮಲ್ಲಿ ಇರೋ ಕೋಪಕ್ಕೆ ಈ ರೀತಿ ನೆಗೆಟಿವ್ ರಿವ್ಯೂಸ್ ನ ಹಬ್ಸ್ತಾ ಇದ್ದಾರೆ ಅಂತ ಮಾತಾಡಿದ್ರು. ನಾನು ಅವ್ರನ್ನ ಕಂಪ್ಲೀಟ್ ಆಗಿ ಒಪ್ಪೋದೇ ಇಲ್ಲ. ಸಿನಿಮಾ ಚೆನ್ನಾಗಿತ್ತು ಅಂದ್ರೆ ನಮ್ಮ ಆಡಿಯನ್ಸ್ ಬಂದು ಗೆಲ್ಲಿಸ್ತಾರೆ. ಈ ರೀತಿ ಸಿನಿಮಾನ ಮಾಡಿ ಜನ ನಮ್ಮನ್ನ ಒಪ್ತಾ ಇಲ್ಲ, ಬೇಕು ಅಂತ ನಮ್ಮನ್ನ ತುಳಿತಾ ಇದ್ದಾರೆ ಅಂತ ಹೇಳೋದು ಇಂಡಸ್ಟ್ರಿಗೆ ಒಳ್ಳೆ ಲಕ್ಷಣ ಅಲ್ಲ. ಅಂಡ್ ಅವರು ಸುಮಾರು ಲಿಸ್ಟ್ ಸಿನಿಮಾಗಳನ್ನ ಹೇಳಿದ್ರು ತಮ್ಮ ಪ್ರೊಡಕ್ಷನ್ ಹೌಸ್ ನಲ್ಲಿ ಬಂದಿರುವಂತದ್ದು. ಡಾಲಿ ಅವರು ಹೊರಗಿನವ್ರಿಗೆ ಯಾರಿಗೂ ಅವಕಾಶ ಕೊಟ್ಟಿಲ್ಲ. ಎಲ್ಲರೂ ಅವ್ರ ಟೀಮ್ ನಲ್ಲಿ ಇದ್ದಂತವ್ರಿಗೇನೆ ಅವಕಾಶನ ಕೊಟ್ಟಿರೋದು. ಯಾರು ಗೊತ್ತು, ಅವರು ಫ್ರೆಂಡ್ ಸರ್ಕಲ್ ನ ಬಿಟ್ಟು ಬೇರೆಯವ್ರಿಗೆ ಸಿನಿಮಾನ ಮಾಡಿದ್ರೆ ಈ ರೀತಿ ರಿಸಲ್ಟ್ ಬರ್ತಿರ್ಲಿಲ್ಲ ಅಂತ ಅನ್ಸುತ್ತೆ. ಸಿನಿಮಾ ಮಾಡೋದು ನಿಮ್ ಕೆಲಸ, ರಿವ್ಯೂ ಮಾಡೋದು ನಮ್ ಕೆಲಸ. ನಮ್ಗೆ ಹೇಗೆ ರಿವ್ಯೂ ಮಾಡ್ಬೇಕು ಅನ್ನೋದನ್ನ ನೀವು ಹೇಳ್ಕೊಡ್ಬೇಡಿ. ಕೊಟ್ರು ಕಲಿಯೋಕಿಲ್ಲಿ ಯಾರು ಇಲ್ಲ. ಸೊ ಓವರ್ ಆಲ್ ಆಗಿ ಹೇಳ್ಬೇಕು ಅಂತಂದ್ರೆ ಸಿನಿಮಾ ನನಗೆ ಕಂಪ್ಲೀಟ್ಲಿ ವರ್ಕ್ ಆಗಲಿಲ್ಲ. ಇನ್ನು ನೀವು ಈ ಚಿತ್ರನ ಆಲ್ರೆಡಿ ನೋಡಿದ್ರೆ ಹೇಗೆ ಅನಿಸ್ತು ಅಂತ ದಯವಿಟ್ಟು ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ನೋಡಿಲ್ಲ ಅಂತಂದ್ರೆ ನಾನಂತೂ ರೆಕಮೆಂಡ್ ಮಾಡೋದಿಲ್ಲ. ವಿಡಿಯೋನ ಮುಗಿಸುವಂತ ಸಮಯ ಆಯಿತು. ಮುಂದಿನ ವಿಡಿಯೋದಲ್ಲೇ ಸಿಗೋಣ ಅಂತ ಹೇಳ್ತಾ ನಾನಿನ್ನು ಹೋಗ್ಬಿಟ್ಟು ಬರ್ತೀನಿ.